ಕೌಶಲ್ಯ ಅವರ ಇಬ್ಬರು ಗಂಡು ಮಕ್ಕಳಿಗೆ ಮದ್ವೆ ಮಾಡಿ, ಮಗಳಿಗೆ ಕೂಡ ಮದ್ವೆ ಮಾಡಿ ಗಂಡನ್ ಮನೆಗೆ ಕಳಿಸಿ, ಸೊಸೆಂದಿರ್ನ ಕೂಡ ಬೇರೆ ಬೇರೆ ಮನೆ ಮಾಡಿ ಇರಿಸ್ಬೇಕು ಅಂತ ಆಲೋಚನೆ ಮಾಡಿದ್ರು. ಅವರಿಬ್ರು ಒಂದೇ ಮನೆಯಲ್ಲಿ ಇದ್ರೆ ಒಬ್ಬರಿಗೊಬ್ಬರು ಜಗಳ ಮಾಡಿಕೊಂಡು ಆ ಕುಟುಂಬ ಎಲ್ಲಿ ಒಡೆದು ಹೋಗ್ಬೋದೋ ಎನ್ನುವ ಭಯದಲ್ಲಿ ಅವರಿಬ್ಬರಿಗೂ ಬೇರೆ ಬೇರೆ ಮನೆ ಮಾಡಿಕೊಟ್ಟು ಜೀವನ ಮಾಡುವ ಹಾಗೆ ಮಾಡಿದ್ರು. ಹೀಗೆ ಕೌಶಲ್ಯ ಸ್ವಲ್ಪ ದಿನ ದೊಡ್ಡ ಮಗನ ಬಳಿ, ಸ್ವಲ್ಪ ದಿನ ಚಿಕ್ಕ ಮಗನ ಬಳಿ ಇದ್ರು. ಹೀಗೆ ಪದೇ ಪದೇ ಹೋಗಿ ಮಗಳನ್ನು ಕೂಡ ನೋಡಿ ಬರ್ತಾ ಇದ್ರು. ಮಗಳಾದ ಕಾವ್ಯ ತಾಯಿ ಮನೆಗೆ ಬಂದಾಗ ಸ್ವಲ್ಪ ದಿನ ಅಣ್ಣನ ಮನೆಯಲ್ಲಿ, ಇಲ್ಲದಿದ್ರೆ ಸ್ವಲ್ಪ ದಿನ ಸಣ್ಣಣ್ಣ ಮನೆಯಲ್ಲಿ ಎಲ್ಲರೂ ಕೂತು ಮಾತಾಡ್ತಾ ಇದ್ರು. ರಾತ್ರಿ ಸಮಯದಲ್ಲಿ ಊಟಕ್ಕೆ ಮಾತ್ರ ಎಲ್ಲರೂ ಸೇರ್ಕೊಂಡು ನದಿ ದಡಕ್ಕೆ ಹೋಗಿ ಊಟ ಮಾಡುವುದು. ಈ ಅಭ್ಯಾಸ ಕೂಡ ಕೌಶಲ್ಯನಿಂದನೇ ಬಂದಿದ್ದು. ಮಕ್ಕಳೆಲ್ಲ ಸಣ್ಣವರಾಗಿದ್ದಾಗ ನದಿಯ ದಡಕ್ಕೆ ಕರ್ಕೊಂಡೋಗಿ ಚಂದ್ರನನ್ನು ತೋರಿಸಿ ಊಟ ಮಾಡುವ ಅಭ್ಯಾಸವಾಗಿತ್ತು. ಇದು ಅವರಿಗೆ ದಿನದಿಂದ ದಿನಕ್ಕೆ ಅಭ್ಯಾಸವಾಗಿ ಹೋಯಿತು. ರೀ, ಪ್ರತಿದಿನ ಮಕ್ಕಳನ್ನೆಲ್ಲ ಕರ್ಕೊಂಡು ಬ್ಯಾಗಲ್ಲಿ ಮಾಡಿದ್ನೆಲ್ಲ ಎತ್ಕೊಂಡೋಗಿ ಅಲ್ಲಿ ಕೂತು ತಿಂದು ಬರ್ಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಹಗಲಿಡೀ ಆಫೀಸಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಮನೆಗೆ ಬಂದ್ಮೇಲೆ ಮಕ್ಕಳನ್ನ ನೋಡಿ, ನಿಮ್ಮನ್ನು ನೋಡಿ ಅಡಿಗೆ ಎಲ್ಲ ಮಾಡಿದ ನಂತರ ಮತ್ತೆ ಮತ್ತೆ ಅದನ್ನೆಲ್ಲ ಎತ್ಕೊಂಡೋಗಿ ಅಲ್ಲಿ ಕೂತು ತಿನ್ಲಿಕ್ಕೆ, ಅದರ ಬದಲಾಗಿ ಏನೋ ಸ್ವಲ್ಪ ಅಡಿಗೆ ಮಾಡ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ತಿನ್ನೋದು ಚೆನ್ನಾಗಿದೆ ಅಲ್ವರಿ? ಇಲ್ಲಿ ನೋಡು ಕೀರ್ತಿ, ನಿನಗೆ ಬೇಕಾದ ಎಲ್ಲಾ ಸಹಾಯವನ್ನು ನಿನಗೋಸ್ಕರ ನಾನು ಮಾಡಿಕೊಡ್ತೀನಿ. ಆದ್ರೆ ಯಾವಾಗಲೂ ನಾವು ಹೊರಗಡೆ ನದಿ ತೀರಕ್ಕೆ ಹೋಗಿ ಊಟ ಮಾಡುವ ಅಭ್ಯಾಸವನ್ನು ಮಾತ್ರ ಬದಲಾಯಿಸಬೇಕು ಅಂತ ಆಲೋಚನೆ ಮಾಡಬೇಡ. ನನಗೆ ಯಾವಾಗ್ಲೂ ಹೊರಗಡೆ ಕೂತ್ಕೊಂಡು ಊಟ ಮಾಡಿ ಅಭ್ಯಾಸ ಆಯಿತು. ನಮ್ಮಮ್ಮ ಕೂಡ ಚಿಕ್ಕದಿರಿನಿಂದ ಚಂದಿರನನ್ನು ತೋರಿಸಿ ಊಟ ಕೊಡ್ತಾ ಇದ್ರು. ನಿನಗೆ ಬೇಕಾದ ಎಲ್ಲಾ ಸಹಾಯವನ್ನು ಮಾಡ್ತೀನಿ, ಆದ್ರೆ ಮನೆಯೊಳಗೆ ಊಟ ಮಾಡೋದ್ ಮಾತ್ರ ಬೇಡ ಕೀರ್ತಿ. ರೀ, ನೀವು ಅಷ್ಟೊಂದು ಫೀಲ್ ಆಗೋದಾದ್ರೆ ನೀವು ಹೇಳುವ ಹಾಗೇನೆ ಹೊರಗಡೆ ಹೋಗಿ ಊಟ ಮಾಡೋಣ ಹಾಗೆ ಅಂತ ಹೇಳಿ ಕೀರ್ತಿ ಅಲ್ಲಿಂದ ಹೊರಟೋದ್ಲು. ಆಗ ಇನ್ನೊಬ್ಬಳು ಸೊಸೆಯಾದ ಕುಸುಮ ಅಲ್ಲಿಗೆ ಬಂದ್ಲು. ಅಕ್ಕ, ಇವತ್ತು ಆಫೀಸಿಂದ ಮನೆಗೆ ಬರುವಾಗ ತುಂಬಾನೇ ಟೈಮ್ ಆಗ್ಬಿಡ್ತು. ಆಫೀಸಲ್ಲಿ ತುಂಬಾ ಕೆಲಸ ಇತ್ತಾ, ಅದಕ್ಕೆ ನಿಮ್ಮ ಮೈದುನನ್ ಜೊತೆ ಹೇಳ್ದೆ ಇವತ್ತು ಹೊರಗಡೆ ಹೋಗಿ ಟಿಫಿನ್ ಏನಾದ್ರೂ ತಿನ್ಕೊಂಬರೋಣ ಅಂತ. ಆದ್ರೆ ಅವ್ರು ನನ್ನ ಮಾತೇ ಕೇಳಲಿಲ್ಲ. ಬೇಕಾದ್ರೆ ಟಿಫಿನ್ನ ಹೋಟೆಲಿಂದ ತಂದ್ಬಿಡೋಣ, ಮತ್ತೆ ಅದೇ ನದಿ ಕರೆಗೆ ಹೋಗಿ ಊಟ ಮಾಡೋಣ ಅಂತ ಹೇಳಿದ್ರು. ಏನಕ್ಕ ಇವ್ರ ಅಭ್ಯಾಸ, ನನ್ನಿಂದ ಸಹಿಸ್ಕೊಳಕ್ಕಾಗ್ತಿಲ್ಲ. ಯಾಕಮ್ಮ ಇಬ್ರು ಬೇಜಾರ್ ಮಾಡ್ಕೋತಾ ಇದ್ದೀರಾ? ಅವರಿಗೆ ಅದೇ ರೀತಿ ಊಟ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ. ಅವ್ರನ್ನ ಇನ್ನೇನ್ ಮಾಡು ಅಂತೀಯಾ? ಹೊರಗಡೆ ಅವರಿಗೆ ಚಂದ್ರನನ್ನು ನೋಡ್ಕೊಂಡು ಆ ತಂಪಾದ ಗಾಳಿಯಲ್ಲಿ ಊಟ ಮಾಡುವುದೇ ಅಭ್ಯಾಸ ಆಗ್ಬಿಡ್ತು. ಹೀಗೆ 4 ಗೋಡೆ ಮಧ್ಯೆ ಕೂತ್ಕೊಂಡು ಊಟ ಮಾಡೋದು ಅಂದ್ರೆ ಅವ್ರಿಗೂ ಕೂಡ ಆಗ್ತಾ ಇಲ್ಲ. ನೀವಿಬ್ರು ಏನು ಬೇಜಾರ್ ಮಾಡ್ಕೋಬೇಡಿ, ಅದೇ ಅಭ್ಯಾಸ ಆಗೋಯ್ತಲ್ವಾ? ನೀವೆಲ್ಲರೂ ಹೊರಗಡೆ ಹಗಲಲ್ಲಿ ಎಲ್ಲ ಹೋಗುವಾಗ ನಿಮ್ ಜೊತೆ ಬಂದು ಅವರು ಕೂಡ ಹೋಟೆಲಲ್ಲಿ ಊಟ ಮಾಡ್ತಾ ಇದ್ದಾರೆ ತಾನೇ. ನೀವು ಇದಕ್ಕೆಲ್ಲ ಹೋಗಿ ಅಷ್ಟು ದೊಡ್ಡ ಗಲಾಟೆ ಮಾಡಕ್ ಹೋಗ್ಬೇಡಿ. ಈ ಗಲಾಟೆ ನಮಗೂ ನಮ್ಮ ಕುಟುಂಬಕ್ಕೂ ಸರಿಯಾಗದಿಲ್ಲ. ಅತ್ತೆ, ಹಾಗೆಲ್ಲ ಏನೂ ಇಲ್ಲತ್ತೆ. ನಾವು ಕೂಡ ಹಗಲಿಡೀ ಆಫೀಸಿಗೆ ಹೋಗಿ ಕಷ್ಟಪಟ್ಟು ಕೆಲಸ ಮಾಡಿ ಮನೆಗೆ ಬರ್ತಾ ಇದ್ದೀವಿ. ಮನೆಯಲ್ಲೇ ಏನಾದ್ರೂ ಒಂಚೂರು ಅಡಿಗೆ ಮಾಡ್ಕೊಂಡು ಮನೆಯಲ್ಲೇ ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡೋಣ ಅಂತ ಆಲೋಚನೆ ಮಾಡ್ತೀವಿ ಅಷ್ಟೇ. ನಾವು ಆಲೋಚನೆ ಮಾಡೋದ್ರಲ್ಲೂ ಕೂಡ ಏನೂ ತಪ್ಪಿಲ್ವಲ್ಲತ್ತೆ. ಅತ್ತೆ, ಅಕ್ಕ ಹೇಳೋದು ಕೂಡ ಸರಿ ತಾನೆ. ಪ್ರತಿದಿನ ಆಫೀಸಿಗೆ ಹೋಗಿ ಬರುವಾಗ ನಮ್ಗೆ ತುಂಬಾ ಸುಸ್ತಾಗ್ಬಿಡುತ್ತೆ. ಸರಿ, ನೋಡೋಣ ಬಿಡಿ ಅಮ್ಮ ಹಾಗೆ ಅಂತ ಹೇಳಿ ಕೌಶಲ್ಯ ಅಲ್ಲಿಂದ ಹೊರಟು ಹೋದ್ರು. ಇದ್ರ ಬಗ್ಗೆ ಮಕ್ಕಳ ಜೊತೆ ಮಾತಾಡಿ ನೋಡ್ಬೇಕು. ಸೊಸೆಂದಿರು ಹೇಳೋದು ಕೂಡ ನಿಜ ತಾನೆ. ಹಗಲಿಡೀ ಆಫೀಸಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಮನೆಗೆ ಬರ್ತಾರೆ ಹಾಗೆ ಅಂತ ಹೇಳಿ ಗಂಡು ಮಕ್ಕಳು ಕೂತಿರುವ ಜಾಗಕ್ಕೆ ಹೋದ್ರು. ಇಬ್ಬರು ಗಂಡು ಮಕ್ಕಳು ಕೂಡ ನದಿ ದಡದಲ್ಲಿ ಕೂತಿದ್ರು. ಅಪ್ಪ ರಾಜೇಶ್, ರಾಕೇಶ್, ಅಮ್ಮ ಹೇಳುವ ಮಾತನ್ನು ಸ್ವಲ್ಪ ಕೇಳ್ಕೊತೀರಾ? ಇಲ್ಲಿ ನೋಡಿ ಅಪ್ಪ, ಸೊಸೆಂದಿರಿಬ್ರು ಕಷ್ಟಪಟ್ಟು ಬೆಳಿಗ್ಗೆಯಿಂದ ಆಫೀಸಿಗೆ ಹೋದ್ರೆ ಸಂಜೆ ತುಂಬಾ ಸಮಯ ಆದ್ಮೇಲೆ ಮನೆಗೆ ಬರ್ತಾರೆ. ಮನೆಗೆ ಬಂದವರು ಮಕ್ಕಳನ್ನ ನೋಡ್ಕೋಬೇಕು, ಅಡಿಗೆ ಮಾಡಬೇಕು, ಮನೆ ಕೆಲಸಗಳನ್ನ ಮಾಡಬೇಕು. ಹೀಗೆ ಅವ್ರಿಗೂ ಕೂಡ ತುಂಬಾ ಕಷ್ಟ ಆಗ್ತಿದೆ ಅಲ್ವಾ? ನೀವು ಕೂಡ ಆಫೀಸ್ಗೆ ಹೋಗಿ ಬಂದು ನಿಮ್ಮ ಹೆಂಡತಿಯರಿಗೆ ಏನಾದ್ರೂ ಸಹಾಯ ಮಾಡ್ತೀರಾ? ನೀವು ಮಾಡೋದು ಕೂಡ ದೊಡ್ಡ ತಪ್ಪು ತಾನೆ. ಅವರಿಗೆ ಯಾವ ಸಹಾಯನೂ ನೀವು ಮಾಡೋದೇ ಇಲ್ಲ. ಅವರು ಮನೆ ಕೆಲಸ, ಮಕ್ಕಳ ಕೆಲಸ, ಮನೆ ಜವಾಬ್ದಾರಿ ಎಲ್ಲವನ್ನೂ ಅವರೇ ನೋಡ್ಕೋತಾ ಇದ್ದಾರೆ. ಹಾಗಿರುವಾಗ ಅವ್ರಿಗೂ ಕೂಡ ತುಂಬಾ ಟಯರ್ಡ್ ಆಗುತ್ತೆ ಅಲ್ವಾ? ಆದ್ರಿಂದ ಅವರು ಮನೆಯಲ್ಲೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಳ್ಳೋಣ ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ನೀವು ಕೂಡ ಕೆಲ್ಸಕ್ಕೆ ಹೋಗಿ ಬಂದು ಸ್ಟ್ರೆಸ್ ಅಂತೀರಾ. ಆ ಸ್ಟ್ರೆಸ್ಸು ಅವ್ರಿಗೂ ಇರುತ್ತೆ ಅಲ್ವಾ? ಅವರು ಲೇಟಾಗಿ ಆಫೀಸಿಂದ ಕೆಲಸ ಮುಗಿಸ್ಕೊಂಡು ಬರುವಾಗ ನೀವು ಬೇಗ ಮನೆಗೆ ಬಂದಿದ್ರೆ ಅಡುಗೆ ಕೆಲಸವನ್ನು ನೀವು ಕೂಡ ಮಾಡಿಡ್ಬೋದು. ಅವರು ಹೀಗೆ ಲೇಟಾಗಿ ಬಂದ್ರೆ ಮನೆಯಲ್ಲಿ ಪಾತ್ರೆಗಳನ್ನ ತೊಳೆಯೋದು, ಸಣ್ಣ ಪುಟ್ಟ ಕೆಲಸಗಳನ್ನ ಕೂಡ ನೀವು ಮಾಡ್ಬೋದು. ಆದ್ರೆ ನೀವು ಅದನ್ನೆಲ್ಲ ಮಾಡೋದಿಲ್ಲ. ನನ್ನ ಜೊತೆ ಒಂದು ಒಳ್ಳೆ ಉಪಾಯ ಇದೆ.
ಅವರಿಬ್ಬರ ಕೈಯಲ್ಲಿ ಒಂದು ಒಳ್ಳೆ ವ್ಯಾಪಾರವನ್ನು ಆರಂಭಿಸಿಬಿಡಿ. ನೀವಿಬ್ರು ಆಫೀಸಿಗೆ ಹೋಗಿ ಬರುವಾಗ ಅವರು ನದಿ ಹತ್ರನೇ ಇರ್ತಾರೆ. ಇಲ್ಲೇ ನದಿ ಇರೋದ್ರಿಂದ ಇಲ್ಲಿ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೆಯುತ್ತೆ. ಹಾಗೇನೆ ಅವರು ಕೂಡ ಮನೆಯಲ್ಲಿ ಅಡಿಗೆ ಮಾಡ್ಬೇಕಾದ ಅವಶ್ಯಕತೆ ಇರಲ್ಲ. ನೀವೆಲ್ಲರೂ ಇಲ್ಲೇ ಬಂದು ಕೂತ್ಕೊಂಡು ಊಟ ಮಾಡ್ಬೋದು. ಅದು ಮಾತ್ರನ ನಾನು ಕೂಡ ಅವರಿಗೆ ನನ್ನ ಕೈಯಲ್ಲಾದ ಸಹಾಯವನ್ನು ಮಾಡ್ಬೋದು. ಹೀಗೆ ಎಲ್ಲ ಊಟ ಎಲ್ಲ ಮಾಡಿ ಆದ್ಮೇಲೆ ಅಂಗಡಿ ಮುಚ್ಕೊಂಡು ಮನೆಗೆ ಹೋದ್ರೆ ಆಯ್ತು. ಅಮ್ಮ, ನಿಮ್ಮ ಆಲೋಚನೆ ಏನೋ ಚೆನ್ನಾಗಿದೆ. ಇದ್ರ ಬಗ್ಗೆ ಕೀರ್ತಿ, ಕುಸುಮ ಒಪ್ಪಿಕೊಂಡ್ರೆ ನಮಗೆ ಯಾವ ರೀತಿಯ ಅಭ್ಯಂತರಗಳು ಇಲ್ಲಮ್ಮ. ನೀವು ಇಬ್ರು ಅವರಿಗೆ ಸಹಾಯ ಮಾಡಿದ್ರೆ ಅವ್ರು ಮಾತ್ರ ಯಾಕೆ ಬೇಡ ಅಂತ ಹೇಳ್ತಾರೆ? ಸರಿ ಅಮ್ಮ, ಈ ಸಲದಿಂದ ಅವರಿಬ್ಬರಿಗೂ ನಾವು ನಮ್ಮ ಕೈಯಲ್ಲಾದ ಸಹಾಯ ಮಾಡ್ತೀವಿ. ಹೀಗೆ ಇಬ್ಬರು ತಮ್ಮ ತಮ್ಮ ಹೆಂಡತಿಯರು ಬರ್ತಾರೆ ಅಂತ ಕಾಯ್ತಾ ಇದ್ರು. ಅಷ್ಟರಲ್ಲಿ ಕುಸುಮ ಮತ್ತು ಕೀರ್ತಿ ಅಡುಗೆಯನ್ನು ತಗೊಂಬಂದ್ರು. ಆಗ ರಾಜೇಶ್ ಕೀರ್ತಿಯನ್ನು ಪಕ್ಕಕ್ಕೆ ಕರೆದು, ಕೀರ್ತಿ, ನನ್ನಿಂದ ನೀನು ತುಂಬಾ ಕಷ್ಟಪಡ್ತಾ ಇದ್ದೀಯ ಅಂತ ನನಗೆ ಗೊತ್ತಾಯ್ತು. ಪ್ರತಿದಿನ ಆಫೀಸಿಗೆ ಹೋಗಿ ಮನೆಗೆ ಬಂದು ಮತ್ತೆ ನಮಗೆ ಅಡಿಗೆ ಮಾಡಿ ಆ ಅಡಿಗೆನ ಇಲ್ಲಿ ತನಕ ಎತ್ಕೊಂಬಂದು ನಮಗೆ ಕೊಡೋದು ಅಂದಾಗ ನಿನಗೂ ಕೂಡ ತುಂಬಾನೇ ಪ್ರೆಷರ್ ಆಗ್ತಾ ಇದೆ ಅಲ್ವಾ? ನಿನಗೆ ಇನ್ ಮುಂದೆ ಎಲ್ಲ ಸಹಾಯವನ್ನು ನಿನಗೇನ್ ಬೇಕೋ ಎಲ್ಲವನ್ನು ನಾನ್ ಮಾಡ್ಕೊಡ್ತೀನಿ. ಏನ್ರಿ ದಿಢೀರಂತ ಬದಲಾಗ್ಬಿಟ್ರಿ? ಏನೇ ಆಗ್ಲಿ, ಇದ್ದಕ್ಕಿದ್ದಂಗೆ ಬದಲಾವಣೆ ಬಂದಿದ್ದು ನನಗೂ ಕೂಡ ಒಳ್ಳೇದಾಯಿತು. ಹೀಗೆ ರಾಕೇಶ್ ಅವನ ಹೆಂಡತಿಯಾದ ಕುಸುಮನ್ ಜೊತೆ ಮಾತಾಡ್ತಾ ಇದ್ದ. ಕುಸುಮ, ನನಗೋಸ್ಕರ ನೀನು ಎಷ್ಟು ಕಷ್ಟಪಡ್ತಾ ಇದ್ದೀಯ ಅಂತ ಅಮ್ಮ ನನಗೆ ಅರ್ಥ ಆಗುವ ರೀತಿ ಹೇಳಿದ್ದಾರೆ. ಪಾಪ, ನೀನು ಪ್ರತಿದಿನ ಆಫೀಸಿಗೆ ಹೋಗಿ ಮನೆಗೆ ಬಂದು ಕಷ್ಟಪಟ್ಟು ಕೆಲಸ ಮಾಡ್ತೀಯ. ಇವಾಗ ಒಂದು ಮಾತು ಹೇಳ್ತೀನಿ ಕೇಳ್ಕೊ. ಇನ್ ಮುಂದೆ ನೀನು ಯಾವ ಕೆಲಸ ಮಾಡಿದ್ರೂ ಅದರಲ್ಲಿ ನಾನು ನಿನಗೆ ಸಮಾನವಾಗಿ ಸಹಾಯ ಮಾಡ್ತೀನಿ. ಇನ್ನೊಂದು ಮುಖ್ಯವಾದ ವಿಚಾರ, ನೀನು ಅತ್ತಿಗೆ ಸೇರಿ ಈ ನದಿಯ ದಡದಲ್ಲೇ ಏನಾದ್ರೂ ಒಂದು ವ್ಯಾಪಾರ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವಿಬ್ರು ಪ್ರತಿದಿನ ಆಫೀಸಿಗೆ ಹೋಗಿ ತುಂಬಾನೇ ಆಯಾಸವಾಗಿ ಮನೆಗೆ ತಿರುಗಿ ಬರ್ತಾ ಇದ್ದೀರಾ. ಅದೇ ಇಲ್ಲೇ ಏನಾದ್ರೂ ವ್ಯಾಪಾರವನ್ನು ಆರಂಭಿಸಿದ್ರೆ ಈ ನದಿ ಇದೆ ಅಂತ ತುಂಬಾ ಜನರು ಇಲ್ಲಿ ತಂಪಾದ ಗಾಳಿ ಬರ್ತದೆ ಅಂತ ಬರ್ತಾರೆ. ಆದ್ರಿಂದ ವ್ಯಾಪಾರ ಕೂಡ ತುಂಬಾ ಚೆನ್ನಾಗಿ ನಡೆಯುತ್ತೆ. ಇದರಲ್ಲಿ ಅಮ್ಮ ಕೂಡ ನಿಮ್ಮಿಬ್ಬರಿಗೆ ಸಹಾಯ ಮಾಡ್ತಾರೆ. ಒಂದ್ಸಲ ಅತ್ತಿಗೆ ಜೊತೆ ಮಾತಾಡಿ ನೋಡು. ಅತ್ತಿಗೆಗೆ ಓಕೆ ಅಂದ್ರೆ ನೀವಿಬ್ರು ಸೇರ್ಕೊಂಡು ಇಲ್ಲೇ ಆರಾಮವಾಗಿ ವ್ಯಾಪಾರ ಮಾಡ್ಬೋದು. ರಾಕೇಶ್ ಮಾತು ಕೇಳಿ ಕುಸುಮ ಕೂಡ ಆಲೋಚನೆ ಮಾಡಿದ್ಲು. ಅಷ್ಟರಲ್ಲಿ ರಾಜೇಶ್ ಮಾತನ್ನು ಕೂಡ ಕೀರ್ತಿ ಕೂಡ ಕೇಳಿ ಆಲೋಚನೆ ಮಾಡ್ತಾ ಇದ್ಲು. ರೀ, ನಾವೀಗೆ ಬಿಸ್ನೆಸ್ ಬಗ್ಗೆ ನೋಡ್ತಾ ಇದ್ರೆ ಸ್ಕೂಲಿಂದ ಮಕ್ಕಳು ಮನೆಗ್ ಬರ್ತಾರೆ, ಅವರಿಗೆ ಓದಿಸ್ಬೇಕು, ಮನೆ ಕೆಲಸವನ್ನು ಕೂಡ ಮಾಡ್ಬೇಕು. ಈ ಜವಾಬ್ದಾರಿನ ಯಾರು ನೋಡ್ತಾರೆ? ಅಯ್ಯೋ ಕೀರ್ತಿ, ಅದ್ರ ಬಗ್ಗೆ ನೀನ್ ಯಾಕೆ ಆಲೋಚನೆ ಮಾಡ್ತೀಯಾ? ನೀನು ಪ್ರತಿದಿನ ಆಫೀಸಿಗೆ ಹೋಗಿ ಆಯಾಸವಾಗಿ ಮನೆಗೆ ಬಂದು ಮಕ್ಕಳನ್ನ ಕರ್ಕೊಂಡೋಗಿ ಟ್ಯೂಷನಿಗೆ ಬಿಟ್ಟು ಆಮೇಲೆ ಮನೆಗೆ ಬಂದು ಅಡಿಗೆ ಕೆಲಸ ಎಲ್ಲ ಮಾಡ್ತಾ ಇದ್ದೆ ಅಲ್ವಾ? ಇನ್ ಮುಂದೆ ಆ ಕೆಲಸಗಳನ್ನ ನಾನು ಕೂಡ ನೋಡ್ಕೋತೀನಿ. ನೀನ್ ಇದ್ರ ಬಗ್ಗೆ ಏನೂ ಆಲೋಚನೆ ಮಾಡಬೇಡ. ಕುಸುಮನ್ ಜೊತೆ ಮಾತಾಡಿ ವ್ಯಾಪಾರ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ನೋಡು. ಹೀಗೆ ಕೀರ್ತಿ ಮತ್ತು ಕುಸುಮ ಒಬ್ಬರನ್ನು ಒಬ್ಬರು ನೋಡ್ಕೊಂಡು ಈ ವ್ಯಾಪಾರದ ಬಗ್ಗೆ ಮಾತಾಡ್ಕೊಂಡ್ರು. ಹೀಗೆ ಹಗಲು ಸಂಜೆ ಅಂತ ಸ್ನ್ಯಾಕ್ಸ್ ಅನ್ನು ಆರಂಭಿಸಿದ್ರು. ರಾತ್ರಿಗೆ ಡಿನ್ನರ್ ಕೂಡ ಏರ್ಪಾಡು ಮಾಡಿದ್ರು. ಅವರ ವ್ಯಾಪಾರದ ಬಗ್ಗೆ ಜನರಿಗೆ ಪಬ್ಲಿಸಿಟಿ ಆಗದಿರುವ ಕಾರಣ ಕೆಲವು ದಿನಗಳ ನಡುವೆ ಅಲ್ಲಿ ವ್ಯಾಪಾರ ನಡೀತಾ ಇರಲಿಲ್ಲ. ಆ ನಂತರ ಪಬ್ಲಿಸಿಟಿ ಆದ ನಂತರ ಅಲ್ಲಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯಿತು. ಅವರ ಕೈ ರುಚಿ ಕೂಡ ತುಂಬಾನೇ ಚೆನ್ನಾಗಿತ್ತು. ಹೀಗೆ ಅವರ ಬಿಸ್ನೆಸ್ 3 ಕಾಯಿ 6 ಹೂವಿನಂತೆ ವೇಗವಾಗಿ ಫೇಮಸ್ ಆಯಿತು. ಹೆಂಡತಿಯರು ಪಡುವ ಕಷ್ಟವನ್ನು ನೋಡಿ ಗಂಡಂದಿರು ಇಬ್ಬರು ಕೂಡ ಸಹಾಯ ಮಾಡ್ತಾ ಇದ್ರು. ವ್ಯಾಪಾರವೆಲ್ಲ ಆಗಿ ಮುಗಿದ ನಂತರ ಎಲ್ಲರೂ ಕೂತ್ಕೊಂಡು ಅಲ್ಲೇ ನದಿಯ ದಡದಲ್ಲಿ ಊಟ ಮಾಡಿ ಆನಂತರ ಮನೆಗೆ ಹೊರಟು ಹೋಗ್ತಾ ಇದ್ರು. ಇವರನ್ನು ನೋಡಿ ಕೌಶಲ್ಯ ತುಂಬಾನೇ ಸಂತೋಷ ಪಡ್ತಾ ಇದ್ರು. ಇಬ್ಬರು ಸೊಸೆಂದಿರ್ನ ಬೇರೆ ಬೇರೆ ಮನೆ ಮಾಡಿ ಇಟ್ರು ಕೂಡ ಅವರ ನಡುವೆ ಇಷ್ಟೊಂದು ಅನ್ಯೋನ್ಯ ಒಗ್ಗಟ್ಟು ಇದೆ ಅಂತ ಎಲ್ಲರ ಬಳಿ ತಮ್ಮ ಸೊಸೆಂದಿರ್ನ ಹೊಗಳ್ತಾ ಇದ್ರು. ಅದು ಮಳೆ ಬರುವಂತಹ ಕಾಲ. ಎಲ್ಲಿ ನೋಡಿದ್ರೂ ನೀರೇ ಇತ್ತು. ಗಾಳಿ, ಮಿಂಚು, ಗುಡುಗು ಶಬ್ದಗಳೇ ಇತ್ತು. ಇದ್ದಕ್ಕಿದ್ದಂಗೆ ಬರುವಂತಹ ಮಳೆ. ಹೀಗಿರುವಾಗ ಕೀರ್ತಿ ಮಳೆ ಕಾಲದಲ್ಲಿ ತನ್ನ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇಲ್ಲ ಅಂತ ದುಃಖ ಪಡ್ತಾ ಇದ್ಲು. ಏನಮ್ಮ ಕೀರ್ತಿ, ಯಾಕೋ ಮುಖನ ಒಂಥರ ಇಟ್ಕೊಂಡಿದ್ದೀಯಾ? ಮನೆ ಸೊಸೆ ಅಂದ್ರೆ ಹೇಗಿರ್ಬೇಕು ಅಂತ ಗೊತ್ತಿಲ್ವಾ? ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ತುಂಬಾ ಚೆನ್ನಾಗಿ ರೆಡಿಯಾಗಿ ಮನೆ ಕೆಲಸವನ್ನೆಲ್ಲ ನೋಡಿಕೊಂಡು ಮನೆಯಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿಕೊಂಡು ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊಂಡು ಗಂಡನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡು ಎಲ್ಲರಿಗೂ ಇಷ್ಟವಾದ ಅಡುಗೆಯನ್ನ ಮಾಡಿ ಹಾಕೊಂಡು ಪಟಪಟ ಅಂತ ಕೆಲಸ ಮಾಡ್ಕೊಂಡು ಸಂತೋಷವಾಗಿರ್ಬೇಕು. ಆದ್ರೆ ನೀನೇನು ಏನೋ ಕಳ್ಕೊಂಡವಳ ಹಾಗೆ ಯಾಕೋ ಒಂಥರ ದುಃಖದಲ್ಲೇ ಇದ್ದೀಯಾ? ಮತ್ತೆ ನೀವು ಒಂದು ವಿಚಾರದ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ. ನಾನು ನಿಮ್ ಮಗ ಚೆನ್ನಾಗಿ ಸಂಪಾದನೆ ಮಾಡಿದ್ರೆ ಮಾತ್ರ ಈ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿ ಊಟ ಮಾಡಲು ಸಾಧ್ಯ.
ಆದ್ರೆ ಮಳೆ ಕಾರಣದಿಂದ ನಮ್ಮ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಾನೇ ಇಲ್ಲ. ಆದ್ರೆ ಕೆಲಸ ಮಾಡೋಣ ಅಂದ್ರೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ರಿಪೇರಿ ಮಾಡೋಣ ಅಂದ್ರೆ ಈ ಮಳೆಯಲ್ಲಿ ರಿಪೇರಿನೂ ಸಿಗ್ತಾ ಇಲ್ಲ. ರಿಪೇರಿ ಸಿಗದಿದ್ರೆ ನಮ್ಮ ಮನೆ ನಡೆಯುತ್ತಾ? ನಿಮ್ನ ನೋಡಿದ್ರೆ ಹಳೆ ಕಾಲದ ಪದ್ಧತಿಯನ್ನ ಹೇಳ್ತಾ ಇದ್ದೀರಾ. ಸೊಸೆ ಅಂದ್ರೆ ಬೆಳಿಗ್ಗೆ ಹೇಳ್ಬೇಕು, ಕೂರ್ಬೇಕು, ನಿಲ್ಬೇಕು, ಇದೇ ರೀತಿ ಬಟ್ಟೆ ಹಾಕೋಬೇಕು, ಇದೇ ರೀತಿ ಅಡಿಗೆ ಮಾಡ್ಬೇಕು ಅಂತ ಏನೇನೋ ಹೇಳ್ತಾ ಇದ್ದೀರಾ. ಯಾಕತ್ತೆ, ಮನೇಲಿ ಹೇಗಿರ್ಬೇಕು, ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಿಲ್ವಾ? ಕೈಯಲ್ಲಿ ಬಿಸ್ನೆಸ್ ಇಲ್ಲ, ಏನ್ ಮಾಡೋದು ಮುಂದಿನ ಜೀವನಕ್ಕೆ ಅಂತ ನಾನು ಆಲೋಚನೆ ಮಾಡಿದ್ರೆ ಉರಿತಾ ಇರುವ ಬೆಂಕಿಗೆ ಇನ್ನಷ್ಟು ಎಣ್ಣೆ ಹಾಕುವ ರೀತಿ ನೀವು ಏನೇನೋ ಮಾತಾಡ್ತಿದ್ದೀರಾ. ಯಾವ ಟೈಮಲ್ಲಿ ಏನ್ ಮಾತಾಡ್ತಾ ಇದ್ದೀರಾ ಹೇಳಿ ಅತ್ತೆ? ನಿಮ್ಗೆ ಏನಾದ್ರೂ ಕುಂದು ಕೊರತೆನ ಇಟ್ಟಿದ್ದೀನ ಹೇಳಿ? ನಿಮಗೆ ಇಷ್ಟವಾದ ಅಡಿಗೆಯನ್ನೇ ಮಾಡಿಕೊಡ್ತಾ ಇದ್ದೀನಿ, ಇನ್ನೇನ್ ಮಾಡಿಕೊಡ್ಬೇಕು ಅಂತ ನೀವೇ ಹೇಳಿ ಅತ್ತೆ. ಮಳೆ ಕಾಲದಲ್ಲಿ ನನಗೂ ನಿಮ್ ಮಗನಿಗೂ ಕೆಲ್ಸ ಇಲ್ದೆ ನಾವಿಬ್ರು ಒದ್ದಾಡ್ತಾ ಇದ್ದೀವಿ. ಮುಂದಿನ ಜೀವನ ಏನಪ್ಪಾ ಮಾಡೋದು? ಕೈಯಲ್ಲಿ ₹1 ಕೂಡ ಖರ್ಚಿಗಿಲ್ಲಲ್ಲ. ಮುಂದಿನ ಜೀವನ ಹೇಗೆ ಅಂತ ನಾವಿಬ್ರು ತುಂಬಾನೇ ದುಃಖ ಪಡ್ತಾ ಇದ್ರೆ ನೀವು ಏನೇನೋ ಮಾತಾಡ್ತಿದ್ದೀರಾ. ಅಯ್ಯಯ್ಯೋ, ನೀನು ಹೇಳುವ ರೀತಿ ನಿಜಾನೇ. ನೀನು ಕೆಲಸ ಮಾಡಿದ್ರೆ ಮಾತ್ರ ತಾನೆ ನಮ್ಮಿಂದ ಊಟ ಮಾಡಕ್ಕಾಗೋದು. ನೀನು ಕೆಲಸ ಮಾಡಕ್ಕಾಗದಿದ್ರೆ ನಮಗೂ ಊಟ ಇಲ್ಲ. ನೀನು ಮದ್ವೆ ಆಗಿ ಬರ್ಲಿಕ್ಕೆ ಮುಂಚೆ ನಾವೆಲ್ಲರೂ ಅಕ್ಕಪಕ್ಕ ಇರೋರ್ ಜೊತೆ ಭಿಕ್ಷೆ ಬೇಡ್ಕೊಂತಾನೆ ತಿಂದೋ. ನೀನ್ ಹೇಳುವ ಪ್ರಕಾರ ಅದೇ ಸರಿಯಾಗಿರೋದು. ಹೌದು, ಏನ್ ಬೇಕೋ ಅದನ್ನ ನಿಮ್ ಮುಂದೆ ಇಡ್ತೀನಿ ಅಂತ ಹೇಳ್ತಾ ಇದೀಯ. ಹೌದು, ನೀನ್ ಹೇಳಿದೇ ಆಗ್ಬೇಕಾ? ನೀನು ಯಾವಾಗ ನೋಡಿದ್ರು ನಿನಗೆ ಇಷ್ಟ ಬಂದ ರೀತಿ, ಇಷ್ಟ ಬಂದ ಹಾಗೆ ತಾನೆ ಕೆಲಸ ಮಾಡೋದು. ಹೀಗೆ ಮಾತಾಡ್ತಾ ಇರುವಾಗ ಅಲ್ಲಿಗೆ ರಾಜೇಶ್ ಬಂದ. ಏನಮ್ಮ, ನೀವಿಬ್ರು ಏನೋ ಜಗಳ ಮಾಡ್ಕೋತಾ ಇದ್ದೀರಾ? ಮಳೆಕಾಲ, ಏನಾದ್ರೂ ಚೆನ್ನಾಗಿರುವ ಅಡಿಗೆಯನ್ನು ಮಾಡಿ ಹಾಕೋಣ ಅಂತ ಬಿಟ್ಬಿಟ್ಟು ನೀವಿಬ್ರು ಯಾಕೆ ಬೆಳಿಗ್ಗೆ ಬೆಳಿಗ್ಗೆ ಹೀಗೆ ಜಗಳವನ್ನು ಮಾಡ್ತಾ ಇದ್ದೀರಾ? ಕೀರ್ತಿ, ಇವಾಗ ಹೋಟೆಲಿಗೆ ಫರ್ನಿಚರ್ಸ್ ಏನಾದ್ರೂ ಮಾಡೋದಾ ಅಥವಾ ಮನೆಯಲ್ಲೇ ಹೋಟೆಲ್ ವ್ಯಾಪಾರವನ್ನು ಆರಂಭಿಸೋದಾ? ರೀ, ಇವಾಗ ಹೋಟೆಲ್ನ ಸರಿ ಮಾಡೋದು ಅಂದ್ರೆ ಆಗಲ್ಲ ರೀ. ಯಾಕೆ ಅಂದ್ರೆ ಮಳೆಕಾಲ ಅಲ್ವಾ, ವ್ಯಾಪಾರನೂ ಇಲ್ಲ, ಕೈಯಲ್ಲಿ ಹಣ ಕೂಡ ಇಲ್ಲ. ನಾವು ಹೊರಗಡೆನೆ ಹೋಟೆಲ್ ವ್ಯಾಪಾರವನ್ನು ಮಾಡ್ತಾ ಇರುವಾಗ ಮಳೆ ಗಾಳಿ ಬಂದು ಆ ಹೋಟೆಲ್ ನಾಶ ಆಗೋದು, ಮತ್ತೆ ನಾವು ಹಾಗೇನೆ ಹೋಟೆಲ್ ಓಪನ್ ಮಾಡದೆ ಹಾಗೆ ಇರೋದು. ಹೀಗೆಲ್ಲ ಮಾಡ್ಲಿಕ್ಕೆ ಬದಲಾಗಿ ಮನೆಯಲ್ಲೇ ಹೋಟೆಲ್ ವ್ಯಾಪಾರವನ್ನು ಆರಂಭಿಸೋಣ. ನಮ್ಮ ಅಕ್ಕಪಕ್ಕ ಎಲ್ಲೂ ಕೂಡ ಹೋಟೆಲ್ ಇಲ್ವಲ್ಲ, ನಾವು ಮನೆಯಲ್ಲೇ ಬಿಸ್ನೆಸ್ ಮಾಡಿದ್ರೆ ನಮಗೆ ಒಳ್ಳೆ ಲಾಭ ಕೂಡ ಬರುತ್ತೆ ರೀ. ನಾನು ಇದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದೀನಿ, ನೀವು ಸ್ವಲ್ಪ ಯೋಚನೆ ಮಾಡಿ. ನೀವು ಮನೆಯಲ್ಲೇ ಹೋಟೆಲ್ನ ಆರಂಭಿಸಿದ್ರೆ ಆಮೇಲೆ ಎಲ್ಲ ಕೆಲಸ ನನ್ನ ತಲೆ ಮೇಲೆನೆ ಬೀಳುತ್ತೆ. ನನಗೆ ಅದೆಲ್ಲ ಕೆಲಸ ಮಾಡಕ್ ಆಗಲ್ಲ. ಹೋಟೆಲ್ ಹೊರಗಡೆ ಇರುವಾಗ ಮನೆ ಕೆಲಸನ ಅರ್ಧಂಬರ್ಧ ಮಾಡಿ ಹೋಗ್ತಾ ಇದ್ಲು. ನನಗೆ ಮನೆಯೆಲ್ಲ ಆ ರೀತಿ ಗಲೀಜಾಗಿದ್ರೆ ಇಷ್ಟ ಆಗಲ್ಲ. ಅದಕ್ಕೆ ಇವಳು ಕೆಲಸ ಬಿಟ್ಬಿಟ್ಟೋದ್ರು, ಎಲ್ಲ ಕೆಲಸ ನಾನ್ ಮಾಡ್ತಾ ಇದ್ದೆ. ನಾನು ಬೆಳಿಗ್ಗೆ ಎದ್ದು ಹೋಟೆಲಿಗೆ ಹೋಗ್ಬೇಕಾದ ಕಾರಣ ನಾನ್ ಮನೇಲಿ ಏನು ಮಾಡದೆ ಹೋಗ್ತಾ ಇದ್ದೆ. ಅದು ನಿಜಾನೇ. ಆದ್ರೆ ನಿಜ ಹೇಳಿ, ಮನೇಲಿ ನಿಮಗೆ ಮಧ್ಯಾಹ್ನಕ್ಕೆ ಮಾತ್ರ ಬಿಸಿ ಬಿಸಿ ಅಡಿಗೆ ಬಿಟ್ರೆ ಇನ್ನೇನ್ ಕೆಲ್ಸ? ಇಂದ ಪ್ಲೇಟ್ನ ಹಾಗೇನೆ ಶಿಂಕಲ್ಲಿ ಹಾಕಿ ಇಟ್ರೆ ಆಮೇಲೆ ಬಂದು ಏನ್ ಹೇಳ್ತಾರೋ ಅಂತ ಆ ಪ್ಲೇಟ್ನ ಮಾತ್ರ ತೊಳ್ದಿರ್ತೀರಾ. ಇನ್ನೇನ್ ಕೆಲಸ ಮಾಡ್ತಿದ್ರಿ? ರಾಜೇಶ್ ಇವರನ್ನು ನೋಡಿ ತುಂಬಾ ಕೋಪದಿಂದ, ಅಮ್ಮ ಕೀರ್ತಿ, ನಾನು ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ರೆ ನೀವೇನು ಇಬ್ರು ಯಾವತ್ತೋ ಮಾಡುವ ಚಟ್ನಿ ಸಾರು ಇದ್ರ ಬಗ್ಗೆ ಆಲೋಚನೆ ಮಾಡ್ಕೊಂಡು ಜಗಳ ಮಾಡ್ಕೊಳ್ತಾ ಇದ್ದೀರಾ? ಹೀಗಿದ್ರೆ ನಾವು ಬಿಸ್ನೆಸ್ ಅಲ್ಲಿ ಮುಂದೆ ಹೋಗಕ್ ಸಾಧ್ಯನಾ? ನಾಳೆಯಿಂದ ಮನೆ ಹತ್ರನೇ ಹೋಟೆಲ್ ಆರಂಭಿಸ್ಬೇಕು ಅಂತ ತೀರ್ಮಾನ ಮಾಡಿದೀನಿ, ಅದೇ ರೀತಿ ಮಾಡ್ತೀನಿ. ಇಲ್ಲಿ ನೋಡು ಕೀರ್ತಿ, ನಾಳೆ ಹೋಟೆಲ್ ಆರಂಭಿಸ್ಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡು. ಹಾಗೆಂತ ಹೇಳಿದಾಗ ಕೀರ್ತಿ ಕೂಡ ಹೋಟೆಲ್ ಅನ್ನು ಆರಂಭಿಸಲು ಸಿದ್ಧತೆಯನ್ನು ಮಾಡಲಾರಂಭಿಸಿದ್ಲು. ದಿನ ಮಳೆ ಬರ್ತಾ ಇದ್ರು ಕೂಡ ಒಂದು ಬೋರ್ಡ್ ಅನ್ನು ಹಾಕಿ ಅಲ್ಲಿ ಇಡ್ಲಿ ವಡೆ ಅಂತ ಟಿಫನ್ ಅನ್ನು ಮಾಡಲಾರಂಭಿಸಿದ್ರು. ನಾವು ಅಂಗಡಿನ ಆರಂಭಿಸಿ ಇಷ್ಟೊತ್ತಾದ್ರೂ ಒಬ್ರು ಟಿಫನಿಗೆ ಬರ್ಲೇ ಇಲ್ಲ. ಈ ಮಳೆ ಒಂದು ಯಾಕೆ ಹಿಂಗ್ ಉಯ್ತಾ ಇದೆಯೋ? ನೀನೊಂದು ಕೆಲಸ ಮಾಡು, ಅಕ್ಕಪಕ್ಕದ ಮನೆಗೆ ಹೋಗಿ ನಾವು ಟಿಫನ್ ವ್ಯಾಪಾರ ಮಾಡ್ತಾ ಇದ್ದೀವಿ ಅಂತ ಹೇಳಿ ಬಾ. ಆವಾಗ ತಾನೆ ಅವ್ರಿಗೂ ಕೂಡ ಗೊತ್ತಾಗೋದು. ಸರಿ ರೀ, ಇವಾಗ್ಲೇ ಹೋಗಿ ಎಲ್ರಿಗೂ ಹೇಳಿ ಬರ್ತೀನಿ. ಕೀರ್ತಿ ಹೋಗಿ ಹೇಳಿದ ಕಾರಣ ಒಬ್ರು ಇಬ್ರು ಅಂತ ಬರ್ತಾ ಇದ್ರು. ಆದ್ರೆ ಅವರು ಆಲೋಚನೆ ಮಾಡಿದಷ್ಟು ಜನ ಬರ್ಲಿಲ್ಲ. ಏನ್ ಕೀರ್ತಿ, ನೀನು ಮನೆ ಮನೆಗೆ ಹೋಗಿ ಹೇಳಿ ಬಂದ್ರು ಕೂಡ ಯಾರೂ ಬರ್ಲಿಲ್ಲ. ನೀನು ಹೋಗಿ ಹೇಳುವಾಗ ಅವರೆಲ್ಲ ಏನ್ ಹೇಳಿದ್ರು? ಮಳೆ ಜಾಸ್ತಿ ಇರುವ ಕಾರಣ ಮಕ್ಕಳಿಗೆಲ್ಲ ರಜೆ ಬಿಟ್ಟಿದ್ದಾರೆ, ಅಡಿಗೆ ಮಾಡ್ಲಿಕ್ಕೆ ಅಷ್ಟೇನು ಕಷ್ಟ ಇಲ್ಲ, ಅದರಿಂದ ಟಿಫನ್ ನ ಇವತ್ ನಾವು ಮನೆಯಲ್ಲೇ ಮಾಡ್ಕೋತೀವಿ ಅಂತ ಹೇಳಿದ್ರು. ನಾವು ನಮ್ಮ ಶಾಪ್ ಹತ್ರ ಹೋಟೆಲ್ನ ಆರಂಭಿಸಿದ್ರೆ ಅಲ್ಲಿ ಎಷ್ಟು ಚೆನ್ನಾಗಿ ವ್ಯಾಪಾರ ಆಗ್ತಾ ಇತ್ತು. ಎಷ್ಟು ಮಳೆ ಬಂದ್ರೂ ಕೂಡ ಯಾರು ಕೂಡ ಬರೋದಿಲ್ಲ ಅಂತ ಹೇಳೋದಿಲ್ಲ. ತುಂಬಾ ಜನ ಬಂದು ವ್ಯಾಪಾರ ಮಾಡ್ಕೊಂಡು ಹೋಗ್ತಿದ್ರು. ಶಾಪಲ್ಲಿ ಕೆಲಸ ಮಾಡುವ ರಾಮು ಬಂದಿದ್ದ. ಅಣ್ಣ, ಹೋಟೆಲ್ನ ಯಾವಾಗ ಆರಂಭಿಸ್ತೀರಾ? ಮನೇಲಿ ಕೂಡ ನನಗೆ ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳಿ ಹೋದ. ಅದರಿಂದ ಆದಷ್ಟು ಬೇಗ ನಾವು ನಮ್ಮ ಹೋಟೆಲನ್ನು ಮತ್ತೆ ಆರಂಭಿಸಬೇಕು. ನಮ್ಮ ಹೋಟೆಲಲ್ಲಿ ಮರದ ಕೆಲಸವನ್ನೆಲ್ಲ ಬೇಗ ಬೇಗ ಮಾಡಿ ಮುಗಿಸ್ಬೇಕು. ಹಾಗೆ ಮಾಡಿದ್ರೆ ಮಾತ್ರ ಮತ್ತೆ ನಮ್ಮ ಹೋಟೆಲಲ್ಲಿ ಚೆನ್ನಾಗಿ ವ್ಯಾಪಾರ ಆಗಲು ಸಾಧ್ಯ.
ಹೌದು ರೀ, ನೀವ್ ಹೇಳೋದ್ ನಿಜಾನೇ. ರಾಮು ತುಂಬಾ ಒಳ್ಳೆ ಹುಡುಗ. ಅವನು ನಮಗೆ ಎಲ್ಲಾ ಕಷ್ಟದಲ್ಲಿ ಸಹಾಯ ಮಾಡ್ತಾ ಇದ್ದ. ನೀವು ಅವನಿಗೋಸ್ಕರ ಹಣ ಕೊಟ್ರೆ ಅವನು ಮನೆಗೋಗಿ ಎಲ್ಲಾ ಖರ್ಚು ವೆಚ್ಚವನ್ನು ನೋಡ್ತಾ ಇದ್ದ. ಪಾಪರಿ, ಅವನು ಕೈಯಲ್ಲಿ ಹಣ ಇಲ್ಲದ ಕಾರಣ ಮನೆಗೆ ಬೇಕಾದ ವಸ್ತುಗಳನ್ನ ತಗೊಳ್ಳಿಕ್ಕೆ ಕೂಡ ಆಗ್ತಾ ಇಲ್ಲ ಅನ್ಸುತ್ತೆ. ಅದಕ್ಕೇನೆ ಹಣ ಕೇಳಿರ್ಬೇಕು. ಹೀಗೆ ಗಂಡ ಹೆಂಡತಿ ಇಬ್ರು ಮಾತಾಡ್ತಾನೆ ಇದ್ರು. 11 ಗಂಟೆ ಕಳೆದ ಕಾರಣ ಇನ್ನು ಯಾರು ಕೂಡ ಟಿಫಿನ್ ತಗೊಳ್ಳಿಕ್ಕೆ ಬರೋದಿಲ್ಲ ಅಂತ ಗಂಡ ಹೆಂಡತಿ ಮನೆಯೊಳಗೆ ಹೋದ್ರು. ರೀ, ನೀವೇನು ಆಲೋಚನೆ ಮಾಡ್ಬೇಡಿ. ನಾವು ಹೋಟೆಲ್ ಅನ್ನು ಆರಂಭಿಸಿರುವ ವಿಚಾರ ತುಂಬಾ ಜನರಿಗೆ ಗೊತ್ತಿಲ್ಲ ಅಲ್ವಾ? ಅದು ಗೊತ್ತಾದ್ರೆ ಪ್ರತಿ ಎಂದಿನಂತೆ ಅವರೇ ಬಂದು ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ. ಹೀಗೆ ಕೀರ್ತಿ ಧೈರ್ಯವನ್ನು ಹೇಳ್ತಾ ಇದ್ಲು. ಮನೆಯಲ್ಲಿರುವವರೆಲ್ಲ ಟಿಫಿನ್ ಅನ್ನು ತಿಂದುಕೊಂಡು ಆರಾಮವಾಗಿ ಕೂತಿದ್ರು. ಸಂಜೆಯಾದ ಕಾರಣ ಸುಜಾತ ಕೀರ್ತಿಯವರ ಮನೆಗೆ ಬಂದ್ರು. ಏನಮ್ಮ ಕೀರ್ತಿ, ಸಂಜೆ ಆಯ್ತಲ್ವಾ? ಪಕೋಡ, ಬಜ್ಜಿ, ಬೋಂಡ ಅಂತ ಏನಾದ್ರೂ ಮಾಡಿದೀರಾ? ನನ್ ಗಂಡನಿಗೆ ತಿನ್ಬೇಕು ಅನ್ಸುತ್ತಂತೆ. ನೀವು ಕೇವಲ ಟಿಫಿನ್ ಅಂಗಡಿ ಮಾತ್ರನಾ ಅಥವಾ ಸಂಜೆ ಚಾಟ್, ಪಾನಿಪೂರಿ ಅಂತ ಏನಾದ್ರೂ ಮಾಡ್ತೀರಾ? ಇಲ್ಲ ರೀ, ನಾವು ಟಿಫಿನ್ ಅಂಗಡಿಯನ್ನು ಮಾತ್ರ ಆರಂಭಿಸಿದ್ದು. ಟಿಫಿನ್ ಏನಾದ್ರೂ ಬೇಕು ಅಂದ್ರೆ ಕೇಳಿ, ಮನೆಯಲ್ಲಿ ಎಲ್ಲ ವಸ್ತುಗಳು ಇದೆ. 5 ನಿಮಿಷದಲ್ಲಿ ಮಾಡಿಕೊಡ್ತೀವಿ. ಮಳೆಯಿಂದ ಯಾರು ಹೊರಗಡೆ ಹೋಗದೆ ಎಲ್ಲರೂ ಮನೆಯಲ್ಲೇ ಇದ್ದಾರೆ ಕಣಮ್ಮ. ಬೆಳಿಗ್ಗೆಯಿಂದ ಅದ್ ಮಾಡ್ಕೊಡು ಇದ್ ಮಾಡ್ಕೊಡು ಅಂತ ಕೇಳ್ತಾ ಇದ್ರ. ಹಾಗೆ ನಾನೇ ಹೋಗಿ ಎಲ್ಲ ಅಡುಗೆನೆಲ್ಲ ಮಾಡಿ ಕೊಡ್ತಾ ಇದ್ದೆ. ಇವಾಗ ಸಂಜೆ ಆಯ್ತಲ್ವಾ, ಕಾಫಿ ಕುಡಿಬೇಕಂತೆ. ಅದಕ್ಕೆ ಬಿಸಿ ಬಿಸಿ ಏನಾದ್ರೂ ಸ್ನ್ಯಾಕ್ಸ್ ಕೇಳ್ತಾ ಇದ್ದಾರೆ. ಬೆಳಿಗ್ಗಿಂದ ಕೆಲಸ ಮಾಡಿ ಮಾಡಿ ನನಗೂ ಕೂಡ ತುಂಬಾ ಆಯಾಸ ಆಗಿದೆ. ಇವಾಗ ಏನಾದ್ರೂ ವಸ್ತುಗಳಿದೆ ಅಲ್ವಾ, ಸ್ನ್ಯಾಕ್ಸ್ ಏನಾದ್ರೂ ಮಾಡ್ತೀಯಾ ಅಥವಾ ನಾನೇ ಹೋಗಿ ಮನೆಯಲ್ಲಿ ಮಾಡ್ಕೊಳ್ಳಾ? ಓ ಹೌದಾ, ಹಾಗಾದ್ರೆ ಒಂದ್ 10 ನಿಮಿಷ ಇರಿ, ನಾನು ಬಾಳೆ ಬಜ್ಜಿ ಹಾಕಿ ಕೊಡ್ತೀನಿ. ಹೀಗೆ ಕೀರ್ತಿ ಬಾಳೆಕಾಯಿ ಬಜ್ಜಿ ಹಾಕಿ ಕೊಟ್ಟ ಕಾರಣ ಸುಜಾತಮ್ಮ ಕೂಡ ತಗೊಂಡ್ ಮನೆಗೋದ್ರು. ಈ ವಿಷಯ ಗೊತ್ತಾಗಿ ಅಲ್ಲಿ ಇರುವ ಅಕ್ಕಪಕ್ಕದವರು ಕೂಡ ಬಜ್ಜಿ ತಗೊಳ್ಳಿಕ್ಕೆ ಅಂತ ಬಂದ್ರು. ಹೀಗೆ ಬೀದಿಯಲ್ಲಿರುವ ಜನರೆಲ್ಲ ಬಂದು ಅವ್ರವ್ರ ಮನೆಗೆ ತಗೊಂಡೋದ್ರು. ಅಷ್ಟರಲ್ಲಿ ಸುಜಾತಮ್ಮ ಬಂದು, ಇಲ್ ನೋಡಮ್ಮ, ನೀನು ಮಾಡಿಕೊಟ್ಟ ಬಜ್ಜಿ ಮಕ್ಳು ಬೇಡ ಅಂತ ಹೇಳ್ತಿದ್ದಾರೆ. ದೊಡ್ಡವರೆಲ್ಲ ತಿಂತಾ ಇದ್ದಾರೆ. ಮಕ್ಳಿಗೋಸ್ಕರ ಏನಾದ್ರೂ ಸ್ಪೆಷಲ್ ಮಾಡ್ಕೊಡ್ತೀಯಾ? ಅದಕ್ಕೋಸ್ಕರ ಬಂದಿದ್ದೀನಿ. ಹೌದಾ, ಸರಿ, ಸ್ವಲ್ಪ ಹೊತ್ತು ಇರಿ. ಬೆಳಿಗ್ಗೆ ಪೂರಿಗೆ ಮಾಡಿದಂತಹ ಆಲೂ ಬಾಜಿ ಎಲ್ಲ ಇಟ್ಟಿದ್ದೀನಿ. ನಿಮಗೆ ಮಕ್ಕಳಿಗೆ ತಿನ್ನಕ್ಕೆ ಏನಾದ್ರೂ ಸ್ನ್ಯಾಕ್ಸ್ ಬೇಕು ಅಂತ ಹೇಳ್ತಾ ಇದ್ದೀರಲ್ವಾ? ಇರಿ, ಏನಾದ್ರೂ ಚಾಟ್ ಏನಾದ್ರೂ ಮಾಡಿಕೊಡ್ತೀನಿ. ಪಾನಿಪೂರಿ ಅಂತದೇನಾದ್ರೂ ಪಟಪಟ ಅಂತ ಮಾಡಿಕೊಡ್ತೀನಿ ರೀ. ಪರವಾಗಿಲ್ಲಮ್ಮ, ನಾನೇ ಏನಾದ್ರೂ ಮಾಡ್ಕೊಡ್ತೀನಿ. ಮನೇಲಿ ಕೂತ್ಕೊಂಡಿರ್ಲಿಕ್ಕೆ ಇಲ್ಲಿ ನಿಲ್ಲೋದು ಏನ್ ಬೇಜಾರಿಲ್ಲ. ಈ ಕೀರ್ತಿ ಸುಜಾತನಿಗೆ ಚೆನ್ನಾಗಿರುವ ಚಾಟ್ ಅನ್ನು ಮಾಡಿಕೊಟ್ಲು. ಸುಜಾತ ಕೂಡ ಮಕ್ಕಳಿಗೋಸ್ಕರ ಅದನ್ನು ತೆಗೆದುಕೊಂಡು ಮನೆಗೆ ಹೋದ್ರು. ಮಕ್ಕಳಿಗೆ ಕೂಡ ತಗೊಂಡೋಗಿ ಕೊಟ್ರು. ರಾಜೇಶ್ ಅಲ್ಲಿ ನಡೀತಾ ಇರೋದ್ನೆಲ್ಲ ನೋಡ್ತಾ ಇದ್ದ. ತಕ್ಷಣ ಕೀರ್ತಿ ಬಳಿ ಬಂದು, ಕೀರ್ತಿ, ನನಗೆ ಒಂದು ಒಳ್ಳೆ ಆಲೋಚನೆ ಬರ್ತಾ ಇದೆ. ಇಲ್ಲಿ ನಡೀತಾ ಇರೋದ್ನೆಲ್ಲ ನಾನು ನೋಡ್ತಾ ಇದ್ದೀನಲ್ವಾ, ನಾವು ಟಿಫಿನ್ ಅಂಗಡಿನ ಬಿಟ್ಬಿಟ್ಟು ಸಂಜೆ ಸಮಯದಲ್ಲಿ ಏನಾದ್ರೂ ಚಾಟ್ ಬಿಸ್ನೆಸ್ ಮಾಡೋಣ. ತುಂಬಾ ಜನ ಕೂಡ ಬಂದು ಕೇಳಿ ಹೋಗ್ತಾ ಇದ್ದಾರೆ. ಬೆಳಿಗ್ಗೆ ಟಿಫಿನ್ಗಿಂತ ಸಂಜೆ ಸಮಯದಲ್ಲಿ ಚಾಟ್ಗೆ ತುಂಬಾ ಜನ ಬರ್ತಾರೆ. ಒಂದಿನ ಟ್ರೈ ಮಾಡೋಣ. ಬೆಳಿಗ್ಗೆ ಟಿಫಿನ್ ಮಾಡೋದನ್ನ ನಿಲ್ಸ್ಬಿಟ್ಟು ಸಂಜೆಗೆ ಚಾಟ್ ಮಾಡಿ ಮಾರಾಟ ಮಾಡೋಣ. ಜನ ಹೇಗೆ ಬರ್ತಾರೆ ಅಂತ ಗಮನಿಸೋಣ. ಸರಿ ರೀ, ಹಾಗೇನೆ ಮಾಡೋಣ. ಸಂಜೆ ರಗಡ ಚಾಟ್ ಪಾನಿಪೂರಿ ವ್ಯಾಪಾರವನ್ನು ಮಾಡಲು ಆರಂಭಿಸಿದ್ರು ರಾಜೇಶ್, ಕೀರ್ತಿ. ಹೀಗೆ ಚೆನ್ನಾಗಿ ವ್ಯಾಪಾರ ಆಯಿತು. ಹೀಗೆ ಪ್ರತಿದಿನ ಸಂಜೆ ವೇಳೆ ಕೀರ್ತಿ ಮತ್ತು ರಾಜೇಶ್ ರಗಡ ಚಾಟ್ ಅನ್ನು ವ್ಯಾಪಾರ ಮಾಡಿ ಹಣವನ್ನು ಸಂಪಾದನೆ ಮಾಡಿದ್ರು. ಹೀಗೆ ಟಿಫಿನ್ ಅಂಗಡಿಯನ್ನು ಕೂಡ ಆರಂಭಿಸಿದ್ರು. ಸಂಜೆ ಸಮಯದಲ್ಲಿ ಒಬ್ರು ರಗಡ ಚಾಟ್ ಮಾಡ್ತಾ ಇದ್ರೆ ಇನ್ನೊಬ್ರು ಟಿಫಿನ್ ಅಂಗಡಿ ಹತ್ರ ಇದ್ರು.